ಹುಬ್ಬಳ್ಳಿಯ ಮಲ್ಲಿಕ್ ಜಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಮಲ್ಲಿಕ್ ಜಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದರು. ಹುಬ್ಬಳ್ಳಿಯ ಸೆಟಲ್ಮೆಂಟ್ನ ರವಿ ಜಾಧವ್ ಬಂಧಿತ ಆರೋಪಿಯಾಗಿದ್ದಾನೆ. ಹುಬ್ಬಳ್ಳಿಯ ಮಂಟೂರು ರೋಡ್ ಫ್ಲಾಟ್ ಬಳಿಯ ಹತ್ಯೆ ಇದು. ಮಂಟೂರು ರಸ್ತೆಯಲ್ಲಿರುವ ಫ್ಲಾಟ್ ಬಳಿ ಕೊಲೆ ನಡೆದಿತ್ತು. ನವೆಂಬರ್ 13ರಂದು ನಡೆದಿದ್ದಂಥ ಕೊಲೆ ಅದು. ಘಟನೆ ನಂತರ ಪ್ರಮುಖ ಆರೋಪಿ ರವಿ ಜಾಧವ್ ಪರಾರಿಯಾಗಿದ್ದ. ಅಂಚಟಗೇರಿ ಗ್ರಾಮದ ಜಮೀನಿನ ಶೆಡ್ನಲ್ಲಿದ್ದ ಆರೋಪಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂಚಟಗೇರಿ ಗ್ರಾಮದ ಜಮೀನಿನ ಶೆಡ್ನಲ್ಲಿ ಅಡಗಿ ಕೂತಿದ್ದವನನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಯ ಜಾಡು ಹಿಡಿದು ಪೊಲೀಸರಿಗೆ ಬಂಧಿಸಿದ್ದಾರೆ. ಮಲ್ಲಿಕ್ ಜಾನ್ ಹತ್ಯೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಈಗ 16ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈ ಕೊಲೆಗೆ ಪ್ರಮುಖ ಕಾರಣ ಏನು? ಇವರಿಗೂ ಮಲ್ಲಿಕ್ ಜಾನ್ಗೂ ಇರುವಂಥ ದ್ವೇಷ ಎಂಥದ್ದು ಅಂತ? ದಶರಥ್, ದಾವೂದ್ ಗ್ಯಾಂಗ್ ಮತ್ತು ಇಲ್ಲಿ ಅಂದ್ರೆ ಜಾಧವ್ ಗ್ಯಾಂಗ್ ನಡುವೆ ಇಲ್ಲಿ ಅಂತಂದ್ರೆ ಒಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಒಂದು ಸೆಟಲ್ಮೆಂಟ್ ಏರಿಯಾದಲ್ಲಿ ನಿರಂತರವಾಗಿ ಅಂತಂದ್ರೆ ಇವ್ರ ನಡುವೆ ಗ್ಯಾಂಗ್ ವಾರ್ಗಳು ಸಹ ಇಲ್ಲಿಂದ್ರೆ ಆಗಿದ್ದು ಉದಾಹರಣೆಗಳಿವೆ. ಹೀಗಾಗಿ ಇವರ ಗ್ಯಾಂಗ್ ವಾರ್ ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ, ಈ ಮಲ್ಲಿಕ್ ಜಾನನ್ನ ನವೆಂಬರ್ 13ರಂದಲೇ ಚಾಕು ಹಿಡಿದು ಕೊಲೆ ಮಾಡಲಾಗಿತ್ತು. ಆ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇಲ್ಲಿ ಅಂತಂದ್ರೆ ಆ ಹುಬ್ಬಳ್ಳಿ ಕಿಮ್ಸ್ ದಾಖಲಾದಾಗ ಚಿಕಿತ್ಸೆ ಫಲಕಾರಿಯಾಗದೆ ಮಲ್ಲಿಕ್ ಜಾನ್ ಇಲ್ಲಿ ಅಂದ್ರೆ ಸಾವನ್ನಪ್ಪಿದ ನಂತರ ಆತರನ್ನ ಶವನ್ನ ಇಟ್ಟುಕೊಂಡು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಏನು ಮಲ್ಲಿಕ್ ಜಾನ್ ಅವರ ಸ್ನೇಹಿತರು ಮತ್ತು ಏನು ದಾವೂದನ ಸಹೋದರರು ಇಲ್ಲಿ ಅಂದ್ರೆ ದೊಡ್ಡದಾದಂತ ಒಂದು ಪ್ರತಿಭಟನೆ ಮಾಡಿದ್ರು. ಪ್ರಮುಖ ಆರೋಪಿಗಳನ್ನ ಬಂಧಿಸಬೇಕು ಅಂತೇಳಿ ಒಂದು ದೊಡ್ಡದಾದಂತ ಒಂದು ಹೋರಾಟವನ್ನು ಮಾಡಿದ್ರು. ಈ ಹೋರಾಟ ಪಟ್ಟಿಗೆ ಕಳೆದ 2 ದಿನಗಳ ಯಾವಾಗ ಇಲ್ಲಿ ಅಂತಂದ್ರೆ ನವೆಂಬರ್ 13ಕ್ಕೆ ಒಂದು ಏನು ಕೊಲೆ ಆಯ್ತು. ಕೊಲೆಯಾದ 2ನೇ ದಿನಕ್ಕೆ ಇಲ್ಲಿ ಅಂದ್ರೆ 2 ಆರೋಪಿಗಳನ್ನ ಹೆಡೆಮುರು ಕಟ್ಟುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇಬ್ಬರಿಗೂ ಸಹ ಇಲ್ಲಿ ಅಂದ್ರೆ ಒಂದು ಗುಂಡಿನ ರುಚಿಯನ್ನ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತೋರಿಸ್ತಾರೆ. ಆದ್ರ ನಂತರವೂ ಸಹ ಅಂತರ ಆ ಕುಟುಂಬಸ್ಥರು ಇಲ್ಲಿ ಮತ್ತೆ ನಮಗಿಲ್ಲ ಉಳಿದ ಆರೋಪಿಗಳನ್ನ ಏನ್ ಜಾಧವ್ ಹೇಳಿದ್ರೆ ಶ್ಯಾಮ್ ಜಾಧವ್ ಇರ್ಬೋದು, ಅವ್ರ ಮಗ ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಮತ್ತು ಅವರ ಸಹೋದರ ಇಲ್ಲಿ ರವಿ ಜಾಧವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತೇಳಿ ಇಲ್ಲಂದ್ರೆ ಪಟ್ಟನ್ನ ಹಿಡಿದ್ರು. ಈ ಸಂಪಟ್ಟಂಗೆ ಇಲ್ಲಿ ಅಂತಂದ್ರೆ ಈಗಾಗಲೇ ಗಣೇಶ್ ಜಾಧವ್ ಮತ್ತು ಅಭಿಷೇಕ್ ಜಾಧವ್ನನ್ನ ಪೊಲೀಸರು ಈಗಾಗಲೇ ಅಂದ್ರೆ ಬಂಧಿಸಿದ್ದಾರೆ. ಆದ್ರೆ ಮೂಲ ಆರೋಪಿ ಪ್ರಮುಖ ಆರೋಪಿ ರವಿ ಜಾಧವ್ ಏನಿದಾನೆ ಪೊಲೀಸರಿಗೆ ಒಂದು ಚಳ್ಳಿ ಹಣ್ಣು ಸಿಕ್ಕಿರಿಸುವ ಮುಖಾಂತರ ಹುಬ್ಬಳ್ಳಿಯ ಒಂದು ಅಣತಿ ದೂರದಲ್ಲಿರುವಂತಹ ಒಂದು ಅಂಚಿತಗಿರಿಯಲ್ಲಿ ಫಾರ್ಮ್ ಹೌಸ್ ನಲ್ಲಿ ಒಂದು ತಲೆಮರೆಸಿಕೊಂಡಿದ್ದ. ಈ ಸಂಪಟ್ಟಿಗೆ ಘಟನೆ ನಡೆದ 1 ತಿಂಗಳ ಬಳಿಕ ಇಲ್ಲಿ ಅಂದ್ರೆ ಪ್ರಮುಖ ಆರೋಪಿ ರವಿ ಜಾಧವ್ಗೂ ಸಹ ಇಲ್ಲಿ ಅಂದ್ರೆ ಹೆಡೆಮುರಿ ಕಟ್ಟಿ ಜೈಲಿಗಟ್ಟುವಂತಹ ಕೆಲಸವನ್ನ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸರು ಮಾಡಿದ್ದಾರೆ. ಈ ಜಾಧವ್ ಅಂಡ್ ಏನು ದಾವೂದನ ಗ್ಯಾಂಗ್ ಏನಿದೆ ಪದೇ ಇಲ್ಲಿ ಅಂತಂದ್ರೆ ಒಂದು ಗ್ಯಾಂಗ್ ಒಳಗಾಗ್ತದ್ದು. ಅಷ್ಟೇ ಅಲ್ಲ ಸಹಿತ ಇಲ್ಲಿ ಅಂದ್ರೆ ಒಂದು ಜಾಧವ್ನ ಒಂದು ಕುಟುಂಬಸ್ಥರು ಇಲ್ಲಿ ಅಂದ್ರೆ ಒಂದು ಅಂತಿಮ ಸಂಸ್ಕಾರಕ್ಕೆ ಹೋದಂತಹ ಸಮಯದಲ್ಲಿ ದಾವೂದ್ ಅಂಡ್ ಗ್ಯಾಂಗ್ ಇಲ್ಲಿ ಅಂದ್ರೆ ಅವ್ರ ಮೇಲೂ ಸಹ ಇಲ್ಲಿ ಅಂದ್ರೆ ಹಲ್ಲೆ ಮಾಡಿತ್ತು. ಮತ್ತು ಈ ಸಂಪುಟಿಗೆ 2 ಕುಟುಂಬಸ್ಥರು ಸಹ ಇಲ್ಲಿ ಅಂದ್ರೆ ಮೇಲಿನ ಮೇಲೆ ಪ್ರಕರಣಗಳು ಆಗ್ತಾನೆ ಇದ್ವು. ಈ ಸಂಪಟ್ಟಂಗೆ ಇವರಿಬ್ಬರೂ ಸಹ ಇಲ್ಲಿದ್ರೆ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಶಾಂತವಾಗಿತ್ತು. ಆದ್ರೆ ದಾವೂದ್ ಮತ್ತು ಜಾಧವ್ ಗ್ಯಾಂಗ್ ಇಲ್ಲಿ ಅಂದ್ರೆ ಪದೇ ಇಲ್ಲಿದ್ರೆ ಪಾಲ್ ಅಭ್ಯಸ್ತಿತ್ತು. ಆ ಇಬ್ಬರಿಗೂ ಸಹ ಇಲ್ಲಿದ್ರೆ ಒಂದು ತಕ್ಕ ಪಾಠ ಕಲಿಸುವಂತ ಕೆಲಸವನ್ನ ಇವತ್ತು ಪೊಲೀಸರು ಮಾಡಿದ್ದಾರೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.